ನೀತಿ ಉಲ್ಲಂಘನೆ, ಪಿಡಿಒ ಸೇರಿದಂತೆ 4 ಮೇಲೆ ದೂರು. ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿತ್ತಲಶಿರೂರು ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಅಧಿಕಾರಿಯಾದ ಧರ್ಮಣ್ಣ ಯಾಳ್ವರ್ ಮತ್ತು ಅಲ್ಲಿಯ ಸಿಬ್ಬಂದಿಗಳು ದೇಶದ ಧ್ವಜಕ್ಕೆ ಅಗೌರವ ತೋರಿದ ಘಟನೆ ಇದೇ ಜನವರಿ 26ರಂದು ಬೆಳಕಿಗೆ ಬಂದಿದೆ. ಹೀಗಾಗಿ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದೂರು ದಾಖಲಾಗಿದೆ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬಂದ ಅನುದಾನ ಹೇಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡಬೇಕು ಎಂಬುದಷ್ಟೇ ತಿಳಿದುಕೊಂಡರೆ ಸಾಕ. ತಮ್ಮ ವೃತ್ತಿ ಕರ್ತವ್ಯದಲ್ಲಿ ದೇಶದ ಧ್ವಜದ ನೀತಿ ಸಂಹಿತೆ ಏನು ಅನ್ನೋದು ಅರ್ಥ ಮಾಡಿಕೊಳ್ಳುವುದು ಬಹುಶಃ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳು ಮರೆತಂತೆ ಕಾಣುತ್ತೆಂಬುದಕ್ಕೆ ಗ್ರಾಮ ಪಂಚಾಯತಿನಲ್ಲಿ ದೇಶದ ಧ್ವಜವನ್ನು ಯಾವ ರೀತಿಯಾಗಿ ಗೌರವ ಕೊಡುತ್ತಿದ್ದಾರೆಂಬುದು ದೃಶ್ಯಗಳಿಂದ ಕಂಡು ಬರುತ್ತಿದೆ. ಈ ಕುರಿತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಲ್ಲಿಯ ಸಾರ್ವಜನಿಕರಾದ ಶಿವಲಿಂಗ್ ಮಾಡ್ಯಾಳ್ಕರ್ ಪ್ರಶ್ನೆ ಮಾಡುತ್ತಿದ್ದಂತೆ ಮಾಡಿರೋ ತಪ್ಪನ್ನು ಸರಿಪಡಿಸಿಕೊಳ್ಳುವುದನ್ನು ಬಿಟ್ಟು ಶಿವಲಿಂಗ್ ಮಾಡ್ಯಾಳ್ಕರ್ ಅವರನ್ನೇ ಬ್ಲಾಕ್ ಮೇಲ್ ಮಾಡಬೇಡಿ ಎಂದು ಅಭಿವೃದ್ಧಿ ಅಧಿಕಾರಿ ಹೇಳುತ್ತಿರುವುದು ಎಷ್ಟು ಸರಿ? ಈ ಧ್ವಜದ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವುದು ಅಷ್ಟೇ ಅಲ್ಲ, ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಧ್ವಜದ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕಾನೂನು ಶಿಕ್ಷೆಯಾಗಲಿ ಎಂಬುದೇ ಉದಂತ ನ್ಯೂಸ್ನ ಆಶಯ ಕೂಡ ಹೌದು. ಏನೋ ಅದರ ವಿಡಿಯೋದಾಗ ಬಂದಾಗ ಫ್ಲಾಗ್ ಈಗ ನೋಡುವಾಗ ಇದರ ಫ್ಲಾಗ್ ಅದ ನೀವು ಪರದೆ ಎಷ್ಟೇ ಅಲ್ಲ ಇದರ ಫ್ಲಾಗ್ ಅದ ಒಲಿಯುವರಿ ಫಲವಾಗಿ ಇದು ಒಳಗಿಟ್ಟಿರಿ ಇದ್ರಾಗ ಏನ ಕಂಬಿದ್ದು ಅಂತ ಹೇಳಿ ತೋರಿಸಿ ಮಾಡ್ತಾರೆ ಅಂತ ಇದು ಹಳೆದ ಒಲಿಯುವರಿ ಇದು ಇಟ್ಟಿದೆ ಇದೆ ವಿಡಿಯೋನಾ ಈ ಹಳೆದ ವಿಡಿಯೋ ಹಳೆದು ಮತ್ತೆ ಇದರ ಅದೇನು ನೋಡಿದ್ರೆ ಕಷ್ಟ ಏನಿದೆ ಹಾ ಇದೇ ಇರಬೇಕು ಪಾವತಿ ಜಾಸ್ತಿ ಬಿದ್ದರೆ ದೇವರು ಹೆಂಗೆ ಯಾರಾದರೂ ಕೇಸ್ ಕೊಟ್ಟರೆ ಕೇಸ್ ತೊಗೋತೀನಿ.